ಮೋದಿ ಜಿ ನಾಚಿಕೆ ಪಟ್ಟುಕೊಳ್ಳುವ ಪಟ್ಟಿ ಒದಗಿಸಿದ ರಾಹುಲ್ ಗಾಂಧಿ ಕಾಂಗ್ರೆಸ್ಸಿನ ಅಧಿನಾಯಕನಾಗಿ ತನ್ನ ಪಕ್ಷದ ಸಂಘಟನೆಗೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದು ನಮಗೆ ಏನೂ ಕಾಣ್ತಾ ಇಲ್ಲ. ಆದರೆ ಅವರು BJP ಮತ್ತು ನರೇಂದ್ರ ಮೋದಿಯವರಿಗೆ ಕೊಡುವ ಹಾರ್ಡ್ ಹಿಟ್ ಇದೆಯಲ್ಲ, ಅದರಿಂದ ಒಂದಿನಿತೂ ಹಿಂದೆ ಸರಿಯುವ, ಒಂದಿನಿತೂ ಸಾಫ್ಟ್ ಆಗುವ ಲಕ್ಷಣ ಕಾಣ್ತಾ ಇಲ್ಲ. ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕವಾಗಿ ಮಾತನಾಡುತ್ತಾ ಕಾಂಗ್ರೆಸ್ ಬೆತ್ತಲಾಗಿದೆ, ಕಾಂಗ್ರೆಸ್ ನಾಚಿಕೆಗೇಡಿನ ಕೆಲಸ ಮಾಡಿದೆ ಎಂದಿದ್ದರು. ಅವರು ಎಲ್ಲಿಯೂ ಕೂಡ ರಾಹುಲ್ ಗಾಂಧಿ ಹೆಸರನ್ನು ತೆಗೆದುಕೊಂಡಿಲ್ಲ. ಅವರು ರಾಹುಲ್ ಗಾಂಧಿ ಹೆಸರನ್ನು ನೇರವಾಗಿ ತೆಗೆದುಕೊಂಡದ್ದೂ ಇಲ್ಲ ಈವರೆಗೆ. ಈ ಹಿಂದೆ ಅವರು ಶಹಜಾದಾ ಅಂತ ರಾಹುಲ್ ಗಾಂಧಿಯನ್ನು ಹೇಳ್ತಾ ಇದ್ದರು. ಈಗ ಆ ಹೆಸರನ್ನು ಕೂಡ ಅವರು ಬಳಸುವಂತಿಲ್ಲ. ಆದರೆ ರಾಹುಲ್ ಗಾಂಧಿ ನೇರವಾಗಿ ನರೇಂದ್ರ ಮೋದಿಯವರ ಹೆಸರನ್ನು ಎತ್ತಿಯೇ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅದು ಪಾರ್ಲಿಮೆಂಟಿನ ಒಳಗಿರಲಿ, ಪಾರ್ಲಿಮೆಂಟಿನ ಹೊರಗಿರಲಿ. ನಿನ್ನೆ ಕೂಡ ರಾಹುಲ್ ಗಾಂಧಿ ಮೋದಿಜಿಯವರು ನಾಚಿಕೆ ಪಟ್ಟುಕೊಳ್ಳುವ ಕೆಲವು ವಿಷಯಗಳನ್ನು ಪಟ್ಟಿ ಮಾಡಿಕೊಟ್ಟಿದ್ದಾರೆ. ಇದು ರಾಹುಲ್ ಗಾಂಧಿ ನರೇಂದ್ರ ಮೋದಿಯವರಿಗೆ ನೀಡಿದ ಸಂದೇಶಕ್ಕಿಂತ ಹೆಚ್ಚಾಗಿ ತನ್ನ ಕಾರ್ಯಕರ್ತರಲ್ಲಿ ಮೂಡಿಸಿದ ಆತ್ಮವಿಶ್ವಾಸದಂತೆ ಕಾಣ್ತಾ ಇತ್ತು. AI ಸಬ್ಮಿಟ್ ಆಯಿತು. ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಜನ ಬಂದಿದ್ದರು. ಆ ಕಾರ್ಯಕ್ರಮದಲ್ಲಿ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ರವರ ವ್ಯಂಗ್ಯದ ಟೀ-ಶರ್ಟ್ ಪ್ರದರ್ಶಿಸಿದ ಕಾಂಗ್ರೆಸ್ ಕಾರ್ಯಕರ್ತರನ್ನು ಬಂಧಿಸಲಾಗಿದೆ. ಆ ಕಾರ್ಯಕರ್ತರ ಮೇಲೆ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಮೋದಿಜಿಯವರಿಗೆ ನಾಚಿಕೆ ಪಟ್ಟಿಕೊಳ್ಳಬೇಕಾದ ಪಟ್ಟಿಯನ್ನು ಎದುರುಗಿಟ್ಟಿದ್ದಾರೆ. ಈ ಮಾತುಗಳ ಹಿಂದೆ ಇರುವುದು ನರೇಂದ್ರ ಮೋದಿ. ಅಂದರೆ AI ಸಬ್ಮಿಟ್ನಲ್ಲಿ ಹೋಗಿ ಬೆತ್ತಲಾಗುವ ಅವಶ್ಯಕತೆ ಏನಿತ್ತು, ಕಾಂಗ್ರೆಸ್ ಮೊದಲೇ ಬೆತ್ತಲಾಗಿತ್ತು ಎಂದು ಇಡೀ ಜಗತ್ತೇ ನೋಡುತ್ತಿರುವಾಗ ಕಾಂಗ್ರೆಸ್ ಮಾಡಿದ್ದು ನಾಚಿಕೆಗೇಡಿನ ಕೆಲಸ ಅಂತ ನರೇಂದ್ರ ಮೋದಿಯವರು ಹೇಳಿದರು. आपको गर्व हुआ कि नहीं हुआ? पूरी ताकत से बताइए, आपको गर्व हुआ कि नहीं हुआ? आपका माथा ऊंचा हुआ कि नहीं हुआ? आपका सीना चौड़ा हुआ कि नहीं हुआ? ये काम भारत के लिए हुआ कि नहीं हुआ है? भारत के युवाओं के लिए हुआ है कि नहीं हुआ है? भारत के भाग्य को बदलने के लिए हुआ है कि नहीं हुआ है? 21वीं सदी में लीडरशिप लेने के लिए हुआ है कि नहीं हुआ है? पूरा देश गर्व से भर गया. लेकिन कांग्रेस और इसके इकोसिस्टम ने क्या किया? साथियों, कांग्रेस ने भारत के एक वैश्विक आयोजन को अपनी गंदी और नंगी राजनीति का अखाड़ा बना दिया. समारोह स्थल पर विदेशी अतिथियों के सामने कांग्रेस के नेता कपड़े उतारकर पहुंच गए. मैं कांग्रेस वालों को पूछता हूं, देश तो जानता है आप पहले से ही नंगे हो, फिर कपड़े उतारने की जरूरत क्या पड़ी? कांग्रेस के नेताओं ने वहां जो कुछ किया वो दिखाता है कि देश की सबसे पुरानी पार्टी वैचारिक रूप से कितनी दिवालिया हो गई है. ಅವರೆಲ್ಲಿಯೂ ರಾಹುಲ್ ಗಾಂಧಿಯ ಹೆಸರು ಎತ್ತಿರಲಿಲ್ಲ. ಆದರೆ ರಾಹುಲ್ ಗಾಂಧಿ ಮೋದಿಯವರ ಹೆಸರನ್ನೇ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ಹೇಳಿದ್ದೇನು ಅಂದರೆ ರಾಹುಲ್ ಗಾಂಧಿ ಹೇಳ್ತಾ ಇರೋದೇನು, ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದು ನಾಚಿಕೆಗೇಡಿನ ವಿಷಯವಲ್ಲ, ಅದರ ಬದಲಿಗೆ ನೀವು ಮಾಡಿದ್ದು ನಾಚಿಕೆಗೇಡಿನ ಕೆಲಸ ಅಂತ ಒಂದು ವಿಷಯಗಳ ಪಟ್ಟಿಯನ್ನು ತೆರೆದಿಟ್ಟಿದ್ದಾರೆ. ರೈತರನ್ನು, ಕಾರ್ಮಿಕರನ್ನು, ದೇಶದ ಜವಳಿ ಉದ್ಯಮವನ್ನು, ಸಣ್ಣ ಕೈಗಾರಿಕೆಗಳನ್ನು ನಾಶ ಮಾಡಲು ಈ ದೇಶವನ್ನು ಅಮೆರಿಕಕ್ಕೆ ಮಾರಿಬಿಟ್ಟಿದ್ದೀರಿ. ಅದು ಮೊದಲು ನಾಚಿಕೆ ಪಟ್ಟುಕೊಳ್ಳುವ ವಿಷಯ.
ಅಶ್ಲೀಲ ಎಪ್ಸ್ಟೀನ್ ಫೈಲ್ನಲ್ಲಿ ನಿಮ್ಮ ಹೆಸರಿದೆ, ನಿಮ್ಮ ಮಂತ್ರಿಗಳ ಹೆಸರಿರುವುದು, ನಿಮ್ಮ ಮಿತ್ರರ ಹೆಸರಿರುವುದು. ಇದು ನಾಚಿಕೆ ಪಟ್ಟುಕೊಳ್ಳುವ ವಿಷಯ. ಅದಾನಿ ಮೇಲಿರುವ ಕೇಸ್ ನಿಮಗೆ ನಿದ್ದೆ ಮಾಡಲು ಬಿಡುತ್ತಿಲ್ಲ, ಅದು ಕೂಡ ನಾಚಿಕೆ ಪಟ್ಟುಕೊಳ್ಳುವ ವಿಷಯ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ. ವೀಕ್ಷಕರೇ, ಈ ವಿಷಯದಲ್ಲಿ ನಿಮಗೂ ಒಂದು ಅಭಿಪ್ರಾಯ ಇರಬಹುದು, ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದ. बीजेपी के कार्यकर्ताओं, आरएसएस के कार्यकर्ताओं, आप अपने प्रधानमंत्री के आंखों में देखो, आपको डर दिखेगा। पार्लियामेंट में नहीं आ पाए और कारण नारावाने नहीं थे, कारण एप्स्टीन था, कारण अदानी पर केस था। नरेंद्र मोदी जी, अहिंसा और लोकतांत्रिक विरोध देश की बुनियाद है। गांधी जी और भगत सिंह ने यह रास्ता दिखाया है, इससे आप इतना क्यों डरते हो? आप शर्म की बात करते हो। शर्म की बात मैं आपको बताता हूँ। आपने अमेरिका के साथ जो किया है, ये शर्म की बात। देश को आपने बेचा है। पहली शर्म की बात, जो यूएस के साथ आपने ट्रेड डील की है, जिसमें हिंदुस्तान को कुछ नहीं मिला और हमारा पूरा देश आपने अमेरिका को बेच दिया है। हमारे देश का डेटा दे दिया, किसानों को खत्म कर दिया, टेक्सटाइल इंडस्ट्री बर्बाद कर दी। ये शर्म की बात। दूसरी शर्म की बात, एप्स्टीन जो पीडोफाइल है, उसकी फाइलों में, उसकी ईमेल में आपका नाम, आपके मंत्रियों का नाम और आपके दोस्तों का नाम, तीनों का एक साथ आ रहा है। ये है दूसरी शर्म की बात। और तीसरी शर्म की बात, अदानी पे जो केस चल रहा है, पूरा देश जानता है कि वो अदानी पर नहीं, बीजेपी और आपके फाइनेंशियल आर्किटेक्चर पर केस है। और पूरा देश जानता है, पूरी रात आप सो नहीं पाते हो जब आप सोचते हो कि अदानी केस का क्या होगा। मोदी जी, जो आप अपने मित्रों के लिए, अनिल अंबानी, अदानी, और अपने लिए उचित समझते हो, वो आप करो। हम देश की रक्षा करते हैं, हम किसानों की रक्षा करते हैं, हम मजदूरों की रक्षा करते हैं, स्मॉल एंड मीडियम इंडस्ट्री की रक्षा करते हैं और देश की डेटा की रक्षा करते हैं। हम संविधान के लिए लड़ रहे हैं। कांग्रेस पार्टी के बब्बर शेरों, कार्यकर्ताओं, आपको डरना नहीं है, एक कदम पीछे हटना नहीं है। धन्यवाद, नमस्कार।